MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಿನ್ನೆ ಎಷ್ಟು ಅಗದರೂ ಕೂಡ ಯಾವ ಹೆಣವೂ ಸಿಗಲಿಲ್ಲ, ಯಾವ ಅಸ್ಥಿಪಂಜರವೂ ಸಿಗಲಿಲ್ಲ. ಇವತ್ತು ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. 2ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಅರಣ್ಯ ಪ್ರವೇಶದ ಆರಂಭದಲ್ಲೇ ಬರುತ್ತೆ ಇದು. ಇಲ್ಲಿ ಸ್ಥಳವನ್ನು ಗುರುತಿಸಲಾಗಿದೆ. 2ನೇ ಪಾಯಿಂಟ್ ಇದು. ಪಂಚಾಯಿತಿಯ 20 ಕಾರ್ಮಿಕರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ JCB ತಗೊಂಡು ಹೋಗಂಗಿಲ್ಲ. ಯಾಕಂದರೆ ಹೇಳಿ ಕೇಳಿ ಅದು ಅರಣ್ಯದ ಜಾಗ. ಹೀಗಾಗಿ ಪಂಚಾಯಿತಿಯ 20 ಕಾರ್ಮಿಕರು 6 ಅಡಿ ಉದ್ದ 5 ಅಡಿ ಅಗಲ ಮಾರ್ಕ್ ಮಾಡಿದಂಥ ಸ್ಥಳದಲ್ಲಿ ಸಿಬ್ಬಂದಿ ಅಗಿತಾ ಇದ್ದಾರೆ. 6 ಅಡಿ ಆಳದ ತನಕನೂ ಕೂಡ ಅಗಿದಿದ್ದಾರೆ. 6 ಅಡಿ ಉದ್ದ 5 ಅಡಿ ಅಗಲ ಅಗಿತಾ ಇದ್ದಾರೆ ಸಿಬ್ಬಂದಿ. ಇದರ ಮುಂದುವರೆದ ಭಾಗ ಇದು. ಈಗಾಗಲೇ ಅಲ್ಲೂ ಕೂಡ ಅಗಿಯಲಾಗಿದೆ. ಅಗಿದ್ರೂ ಕೂಡ ಅಲ್ಲೂ ಏನೂ ಸಿಕ್ಕಿಲ್ಲ. 2ನೇ ಸ್ಪಾಟ್ನಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. 6x6 ಗುಂಡಿ ತೋಡಿ ಶೋಧ ಮಾಡಲಾಗಿದೆ. ಆದರೆ 2ನೇ ಪಾಯಿಂಟ್ನಲ್ಲೂ ಕೂಡ ಕಳೇಬರ ಪತ್ತೆ ಆಗಿಲ್ಲ. ಇದು ಸಂಗತಿ. ಈ ನೆನ್ನೆಯ ಪಾಯಿಂಟ್ ಇತ್ತಲ್ಲ, ಮೊದಲ ಪಾಯಿಂಟ್, ಅವನು ಸಂಬಂಧಪಟ್ಟಂಥ ವ್ಯಕ್ತಿ ಹೇಳಿದಂತೆ ಇಲ್ಲಿ 3 ಹೆಣ ಹಾಕಿದ್ದೆ ನಾನು ಅಂತ. ಬರೀ 4-5 ಅಡಿ ಕೆಳಗಡೆನೇ 3 ಹೆಣ ಹಾಕಿದ್ದೆ ಅನ್ನುವಂಥ ಮಾತನ್ನು ಹೇಳಿದಂತೆ. 3 ಅಲ್ಲ, ಒಂದೂ ಸಿಗಲಿಲ್ಲ. ಅಲ್ಲಿ ಆಳಕ್ಕೆ ಹೋದರು 4 ಆಯಿತು, 6 ಆಯಿತು, 8 ಅಡಿ ಆಳಕ್ಕೆ ಹೋದರೂ ಕೂಡ ಏನೂ ಸಿಗಲಿಲ್ಲ. 2ನೇ ಪಾಯಿಂಟಲ್ಲೂ ಕೂಡ ಅದೇ ಕಥೆ. 6 ಅಡಿ ಕೆಳಗಡೆ ಹೋಗಿದ್ದಾರೆ. ಇನ್ನೂ ಕೂಡ ಕಳೇಬರ ಪತ್ತೆಯಾಗಿಲ್ಲ. ಇನ್ನೆಷ್ಟು ಅಗಿಬೇಕು? 13 ಪಾಯಿಂಟ್ಗಳಿದೆ ಒಟ್ಟು. SIT ತಂಡ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಕಾರ್ಮಿಕರು ಸಾಲುಗಟ್ಟಿ ಹೋಗಿದ್ದಾರೆ. ಇಲ್ಲಿ JCB ಹೋಗಂಗಿಲ್ಲ. ಹಾಗಾಗಿ ಕಾರ್ಮಿಕರನ್ನೇ ಬಳಸಿಕೊಳ್ಳಲಾಗಿದೆ. ಇವತ್ತು ಡಾಕ್ಟರ್ ಪ್ರಣಬ್ ಮೊಹಾಂತಿ ಭೇಟಿ ಕೊಡ್ತಾರೆ. SIT ಮುಖ್ಯಸ್ಥರು ಪ್ರಣಬ್ ಮೊಹಾಂತಿ ಮಧ್ಯಾಹ್ನದ ನಂತರ ನೇರವಾಗಿ ಅವರು ಸ್ಥಳಕ್ಕೆ ಹೋಗ್ತಾರೆ. ಮಂಗಳೂರು ಏರ್ಪೋರ್ಟನ್ನು ಈಗಾಗಲೇ ಮೊಹಾಂತಿ ತಲುಪಿದ್ದಾರೆ. ನೇತ್ರಾವತಿ ನದಿ ಬಳಿ ಅವರು ಮಧ್ಯಾಹ್ನ ಬರುವಂಥ ಸಾಧ್ಯತೆಗಳಿದೆ. ಮಂಗಳೂರಿಂದ ನೇರವಾಗಿ ಅಲ್ಲಿಗೆ ಬರ್ತಾರೆ ಸ್ಪಾಟಿಗೆ. ಅಂದರೆ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಪೊಲೀಸರ ಕಾರ್ಯ ಇದೆಯಲ್ಲ, ಅದು ಎಲ್ಲವೂ ಕೂಡ ತುಂಬ ಸ್ಪಷ್ಟ. ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಆಗಬೇಕು. ಒಂದು ಸರಿ ಇಲ್ಲಿ ಅಂಟಿರುವಂಥ ಕಳಂಕ ಕೊಚ್ಚಿ ಹೋಗಬೇಕು. ನೇತ್ರಾವತಿಯಲ್ಲಿ ಹೆಂಗೆ ಕಸಕಡ್ಡಿಗಳು ಕೊಚ್ಕೊಂಡು ಹೋಗ್ತಾವಲ್ಲ, ಹಂಗೆ ಒಂದು ಸರಿ ತೊಳೆದು ಬಿಡಬೇಕು. ಯಾಕಂದರೆ ಇದೆಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಈ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳನ್ನು ಗುರಿಯಾಗಿಸಿ ಮಾಡ್ತಾ ಹೋಗಿ ಅಲ್ಲಿ ಈ ಕ್ಷೇತ್ರವನ್ನೇ ಕೆಳಗಡೆ ಇಳಿಸುವಂಥ ಪ್ರಯತ್ನ ಇದೆಯಲ್ಲ, ಕ್ಷೇತ್ರದ ಘನತೆ ಗೌರವವನ್ನು ಕುಗ್ಗಿಸೋವಂಥ ಪ್ರಯತ್ನ ಇದೆಯಲ್ಲ, ಅದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಈ ನಮ್ಮ ರಾಜಕಾರಣಿಗಳು ಒಂದೊಂದ್ಸರಿ ಮಾತಾಡ್ತಿರ್ತಾರೆ. ಯಾವುದೋ ಒಬ್ಬ ನಾಯಕನ ಕುಗ್ಗಿಸ್ಬೇಕು ಅಂಥೇಳಿ ದೇಶವನ್ನೇ ಕಡೆಗಣಿಸಿ ಮಾತಾಡ್ಬಿಡೋದಪ್ಪ, ಅದನ್ನೇ ಕುಗ್ಗಿಸ್ಬಿಡೋದು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಶ್ರದ್ಧೆ, ಭಕ್ತಿ, ನಂಬಿಕೆ. ಬೆಳಗ್ಗೆ ನಾನು ಕಗ್ಗದ ಸಾಲುಗಳನ್ನು ಕೂಡ ಹೇಳ್ತಾ ಇದ್ದೆ. ಸುಮ್ಮನೆ ಜನ ಬರೋಲ್ಲ, ಹುಚ್ಚರಲ್ಲ ಜನ. ಅಲ್ಲಿ ಸತ್ಯ ಇದೆ, ಅಲ್ಲೊಂದು ಎನರ್ಜಿ ಇದೆ, ಅಲ್ಲಿ ಪಾಸಿಟಿವ್ ವೈಬ್ಸ್ ಇದೆ. ಅಲ್ಲಿ ಶ್ರದ್ಧೆ ಭಕ್ತಿಯಿಂದಲೇ ಜನ ಬರ್ತಾರೆ. ಅಂಥ ಸ್ಥಳಕ್ಕೆ ನೀವೇನಾದರೂ ಧಕ್ಕೆ ಕೊಟ್ಬಿಟ್ರೆ, ಯಾಕಂದರೆ ಯಾಕೋ ಇದು ವ್ಯಕ್ತಿಯನ್ನು ಮೀರಿ ಕ್ಷೇತ್ರ ತನಕ ವ್ಯಾಪಿಸಿರುವಂಥ ಇಂಥ ಸಂದರ್ಭದಲ್ಲಿ ನಿಜವಾಗಲೂ ಈ ಸತ್ಯ ಹೊರಗಡೆಗೆ ಬರಲೇಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನೆನ್ನೆ ನೋಡಿದ್ವಿ ನಾವು, ನೆನ್ನೆ ಒಂದಷ್ಟು ಆಳಕ್ಕೆ ಇಳಿಯಲಾಯಿತು, ಅದಾದಮೇಲೆ ಇನ್ನೊಂದಿಷ್ಟು ಆಳಕ್ಕೆ ಇಳಿರಿ ಅಂತ ಅಧಿಕಾರಿಗಳು ಹೇಳಿದರು. ಮತ್ತೊಂದಷ್ಟು ಆಳಕ್ಕೆ ಇಳಿಯಲಾಯಿತು. 8 ಅಡಿ ಕೆಳಗಡೆ ಇಳಿದರೂ ಕೂಡ ಒಂದೇ ಒಂದು ಶವ ಸಿಗಲಿಲ್ಲ, ಒಂದೇ ಒಂದು ಅಸ್ಥಿಪಂಜರ ಸಿಗಲಿಲ್ಲ. ಆ ವ್ಯಕ್ತಿ ಹೇಳಿದ ಪ್ರಕಾರ ಒಂದಲ್ಲ, ಇಲ್ಲಿ 3 ಹೆಣಗಳನ್ನು ಹೂಳಿದ್ದೆ ಅನ್ನುವಂಥ ಮಾತನ್ನು ಹೇಳಿದ್ದ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇವತ್ತು 2ನೇ ಪಾಯಿಂಟಲ್ಲೂ ಕೂಡ ಮೊದಲು 4 ಅಡಿ ತೆಗೆದ್ರು, ಈಗ 6 ಅಡಿ ತೆಗೆದರೂ ಕೂಡ ಏನೂ ಪತ್ತೆ ಆಗಿಲ್ಲ. ಹೇಗೆ ನಡೀತಾ ಇದೆ ಅಲ್ಲಿ ಶೋಧ ಕಾರ್ಯ, ಪೃಥ್ವಿ?
ಖಂಡಿತ ರಂಗನಾಥ್, ಇವತ್ತೇನು ಎರಡನೇ ಪಾಯಿಂಟ್ ಸ್ಪಾಟ್ 2 ಏನಿದೆ, ಆ ಸ್ಪಾಟ್ 2 ಬೆಳಗ್ಗೆ 11:30 ಸುಮಾರಿಗೆ ಅದನ್ನು ಉತ್ಕಲನ ಮಾಡಲಿಕ್ಕೆ ಆರಂಭ ಮಾಡಿದರು. ಸೊ ಈಗ ಸದ್ಯಕ್ಕೆ ಏನು 1 ಗಂಟೆ ಆಗಿರುವಂಥದ್ದು, ಅಂದರೆ 11:30ಯಿಂದ 12:30 1 ಗಂಟೆಗೆ ಸುಮಾರು 1-1.5 ಗಂಟೆ ಕಾಲದಲ್ಲಿ ಇವಾಗ 6 ಅಡಿ ಅಗಲ ಮತ್ತು 6 ಅಡಿ ಆಳ ಈ ರೀತಿ ಅದನ್ನು ತೆಗೆದಿರುವಂಥದ್ದು. ಮತ್ತು ಪೌರ ಕಾರ್ಮಿಕರು ಇವತ್ತು 20 ಜನ ಪೌರ ಕಾರ್ಮಿಕರಿದ್ದರು. 20 ಜನ ಪೌರ ಕಾರ್ಮಿಕರನ್ನು ಬಳಸ್ಕೊಂಡು ಈ ಒಂದು ಉತ್ಕಲನ ಕಾರ್ಯವನ್ನು ಮಾಡಲಾಗಿತ್ತು. ಸದ್ಯಕ್ಕೆ ಎರಡನೇ ಸ್ಪಾಟ್ನಲ್ಲೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರಗಳು, ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅದನ್ನು ವಾಪಸ್ ಆ ಮಣ್ಣನ್ನು ವಾಪಸ್ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡನೇ ಸ್ಪಾಟ್ ನಂಬರ್ 2 ಕೂಡ ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ, ಕೆಲವು ಗಂಟೆಗಳಲ್ಲಿ 3ನೇ ಪಾಯಿಂಟ್ಗೆ ಅವರು ಹೋಗುವಂಥ ಸಾಧ್ಯತೆಗಳಿದೆ. ಇವಾಗ ನೋಡ್ಬೋದಾಗಿದೆ ಬಂಗ್ಲಾಗುಡ್ಡ, ಏನು ಈ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಬಂಗ್ಲಾಗುಡ್ಡ ಅಂತ ಏನಿದೆ, ಈ ಬಂಗ್ಲಾಗುಡ್ಡದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ನಿನ್ನೆ ನಡೆದಿದ್ದಂಥದ್ದು ಆ ಒಂದು ನದಿಯ ಸಮತಟ್ಟಿನ ಜಾಗದಲ್ಲಿ ನಡೀತಾ ಇತ್ತು. ಸೊ ಅದರಿಂದ ಸಾಕಷ್ಟು ನೀರು ಮತ್ತು ತೆಗಿಲಿಕ್ಕೆ ಆ ಬಾರಿ ಕಷ್ಟ ಆಗ್ತಾ ಇತ್ತು. ಅದರಿಂದ ಅರ್ತ್ ಮೂವರ್ಗಳನ್ನು ಬಳಸ್ಕೊಂಡು ಅದನ್ನು ಡಿಗ್ ಮಾಡಿದ್ರು. ಸೊ ಇವತ್ತು ಗುಡ್ಡದ ಮೇಲ್ಭಾಗ ಅಂತ ಹೇಳಿದರೆ ಅದು ಸ್ವಲ್ಪ ಗಟ್ಟಿ ಜಾಗದಲ್ಲಿ ಇದ್ದದ್ದಂಥದ್ದು. ಅದರಿಂದ ಆ ಒಂದು ಭಾಗಕ್ಕೆ ಹೋಗಲಿಕ್ಕೆ ಅರಣ್ಯ ಇಲಾಖೆ ಅರ್ತ್ ಮೂವರ್ಗಳನ್ನು ಕೂಡ ಬಳಸಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಅದ್ರ ಜೊತೆಗೆ ಕಾನೂನಾತ್ಮಕವಾಗಿ ಇಂತಹ ಪ್ರಕ್ರಿಯೆಗಳಲ್ಲಿ ಮ್ಯಾನ್ಯುವಲ್ ಆಗಿ ಪೌರ ಕಾರ್ಮಿಕರನ್ನು ಬಳಸಿ ಮತ್ತು ಏನು ಗುದ್ದಲಿ ಪಿಕಾಸಿಗಳನ್ನೇ ಬಳಸಿ ಈ ರೀತಿ ತೆಗಿಬೇಕು ಅಂತ ಒಂದು ನಿಯಮ ಏನಿರುತ್ತೆ, ಆ ನಿಯಮದಡಿ ಇವತ್ತು ತೆಗೆದಿದ್ದಂಥದ್ದು. ಸೊ ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಇವಾಗ ಏನು 6x6 ಈ ವಿಟದಲ್ಲಿ ಏನು ತೆಗೆದಿದ್ದಾರೆ. ಸೊ ಅಲ್ಲಿ ಈಗ ಯಾವುದೇ ರೀತಿ ಕುರುಹುಗಳು, ಅಸ್ಥಿಪಂಜರಗಳಾಗಿರ್ಬೋದು, ಕಳೆ ಬರಹಗಳಾಗಿರ್ಬೋದು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಸೊ ಅದರಿಂದ ಎರಡನೇ ಸ್ಪಾಟನ್ನು ಈಗ ಸದ್ಯಕ್ಕೆ ಕ್ಲೋಸ್ ಮಾಡ್ತಾರೆ. ಎರಡನೇ ಪಾಯಿಂಟ್ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಇನ್ನು ಉಳಿದಿದ್ದಂಥದ್ದು 11 ಪಾಯಿಂಟ್. ಈಗ ಸದ್ಯಕ್ಕೆ 13 ಪಾಯಿಂಟ್ ಏನಿತ್ತು, 13 ಸ್ಥಳಗಳನ್ನು ಗುರುತು ಮಾಡಲಾಗಿತ್ತು. 13 ಸ್ಥಳಗಳಲ್ಲಿ ಈಗ ನಿನ್ನೆ ಒಂದಾಯಿತು, ಅದರಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ. ಇವತ್ತು ಇನ್ನೊಂದು ಪಾಯಿಂಟಲ್ಲಿ ಡಿಗ್ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ಎರಡನೇ ಪಾಯಿಂಟಲ್ಲೂ ಏನು ಸಿಕ್ಕಿಲ್ಲ. ಇನ್ನು 3, 4, 5 ಹೀಗೆ ನಿರಂತರವಾಗಿ ಇವತ್ತು ಕಾರ್ಯಾಚರಣೆ ಮುಂದುವರಿಯುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಈಗಲೂ ಇನ್ನೂ 1 ಗಂಟೆ ಸುಮಾರು ಆಗಿರೋದ್ರಿಂದ ಇಲ್ಲಿ ಒಂದು ಪ್ರಶ್ನೆ ಇದೆ. ಈ ಬಂಗ್ಲಾ ಗುಡ್ಡದಲ್ಲೇ ಇನ್ನಷ್ಟು ಮತ್ತಷ್ಟು ಸ್ಥಳಗಳಿವೆ, ಸ್ಪಾಟ್ಗಳಿವೆ ಅನ್ನುವಂಥದ್ದು ಅದು ನಿಜನಾ? ಬಂಗ್ಲಾ ಗುಡ್ಡದಲ್ಲೇ ಬರೀ ಒಂದು ಪಾಯಿಂಟ್ ಅಲ್ಲ, ಇಲ್ಲಿ ಹಲವಾರು ಪಾಯಿಂಟ್ಗಳಿವೆ, ಅಲ್ಲಿ ಹಲವಾರು ಶವಗಳನ್ನು ಹೂತಾಕಲಾಗಿದೆ ಅನ್ನುವಂಥದ್ದು ನಿಜವಾ? ಖಂಡಿತ ಅನಾಮಿಕ ದೂರುದಾರ ಹೇಳಿರುವಂಥ ಮಾಹಿತಿ ಪ್ರಕಾರ ಇದೇ ಬಂಗ್ಲಾಗುಡ್ಡದಲ್ಲಿ ಆತ ಜಾಗವನ್ನು ತೋರಿಸಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ನೇತ್ರಾವತಿ ನದಿ ಏನಿದೆ ಅಂದರೆ ನನ್ನ ಬ್ಯಾಕ್ ಸೈಡ್ ಈ ಹಿಂಭಾಗದಲ್ಲಿ ನೇತ್ರಾವತಿ ನದಿ ಬರುತ್ತೆ, ಪಕ್ಕದಲ್ಲಿ ಬಂಗ್ಲಾಗುಡ್ಡ ಬರುತ್ತೆ. ಸೊ ನೇತ್ರಾವತಿ ನದಿ ಭಾಗದಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡಲಾಗಿತ್ತು, ಅದನ್ನು ನಿನ್ನೆ ತೆಗೆದ್ರು. ಮತ್ತು 2ರಿಂದ 5-6 ಪಾಯಿಂಟ್ಗಳನ್ನು ಅಲ್ಲೇ ಸುತ್ತಮುತ್ತ ಈ ಬಂಗ್ಲಾಗುಡ್ಡದಲ್ಲೇ ಮಾಡಿದ್ದಾಗಿ ಸ್ವತಃ ದೂರುದಾರ, ಅನಾಮಿಕ ದೂರುದಾರನೇ ಹೇಳಿದ್ದು. ಸೊ ಆತನೇ ತೋರಿಸಿದಂತಹ ಪಾಯಿಂಟ್ಗಳನ್ನು SIT ಅಧಿಕಾರಿಗಳು ಗುರುತು ಮಾಡಿದ್ರು. ಸೊ ಆ ಒಂದು ಗುರುತಿನ ಆಧಾರದ ಮೇಲೆ ಇವತ್ತು 2ನೇ ಪಾಯಿಂಟನ್ನು ಆ ಒಂದು ಡಿಗ್ ಮಾಡಲಿಕ್ಕೆ ಹೋಗಿದ್ದಂಥದ್ದು, ಅದನ್ನ ಉತ್ಕಲನ ಮಾಡಿದ್ದಾರೆ. ಸದ್ಯಕ್ಕೆ 2ನೇ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ. ಇನ್ನು ಅದರ ಅಕ್ಕಪಕ್ಕದಲ್ಲೇ 3, 4, 5 ಪಾಯಿಂಟ್ಗಳು ಇರೋದ್ರಿಂದ ಸೊ ಇನ್ನು ಮುಂದಿನ ಕಾರ್ಯಾಚರಣೆಯನ್ನು ಆ ಒಂದು ಸ್ಥಳಗಳಲ್ಲಿ ಮಾಡ್ತಾರೆ. ಸದ್ಯಕ್ಕೆ ದೂರುದಾರ ಕೂಡ ಅಲ್ಲೇ ಇದ್ದಾನೆ, ಮತ್ತು SIT ತಂಡ ಕೂಡ ಇದೆ. 20 ಜನ ಪೌರ ಕಾರ್ಮಿಕರು ಸೇರಿದಾಗೆ ಒಟ್ಟು 50 ಜನರು ಆ ಒಂದು ಕಾಡಿನಲ್ಲಿರುವಂಥದ್ದು. ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಅದ್ರ ಜೊತೆಗೆ ಇವಾಗ SIT ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಣಬ್ ಮೋಹಂತಿ ಅವರು ಕೂಡ ಈಗ ಮಂಗಳೂರು ಏರ್ಪೋರ್ಟನ್ನು ತಲುಪಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಸೀದಾ ಇಲ್ಲಿಗೆ ಅವರು ಆಗಮಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಖುದ್ದು SIT ಮುಖ್ಯಸ್ಥರೇ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನರಿಗೆ ಸಹಜವಾದಂಥ ಕುತೂಹಲ ಇದೆ. ಈ ಪ್ರಕರಣದಲ್ಲಿ ಏನಾಗುತ್ತೆ, ಈ ಒಂದು ಉತ್ಕಲನ ಸಂದರ್ಭದಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನರಿಗೆ ಕುತೂಹಲ ಇರುವಂಥದ್ದು. ಸಾಕಷ್ಟು ರಾಜ್ಯದ ಜನರ ಕಣ್ಣು ಈ ಕಡೆ ಇರುವಂಥದ್ದು. ಇಲ್ಲಿ ಏನೇನು ಆಗ್ತಾ ಇದೆ, ಏನೇನು ಸಿಗ್ಬೋದು ಅನ್ನೋ ಎಲ್ಲರ ಕುತೂಹಲಕ್ಕೆ ಈಗ ಎರಡನೇ ಸ್ಥಳದಲ್ಲೂ ಕೂಡ ಏನು ಸಿಕ್ಕಿಲ್ಲ. ಇನ್ನು 3ನೇ ಸ್ಥಳದಿಂದ ಮುಂದುವರೆದಂತೆ ಏನೇನು ಸಿಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, SIT ರಚನೆ ಮಾಡಿ ಸರ್ಕಾರ ಬಹಳ ಒಳ್ಳೆಯ ಕೆಲಸ ಮಾಡ್ತು ನಿಜಕ್ಕೂ. ಯಾಕಂದರೆ SITನಲ್ಲಿ ಹಾಕಿರುವಂಥ ಅಧಿಕಾರಿಗಳು ಕೂಡ ಅಷ್ಟನ್ನೇ ತುಂಬ ಏನಂದರೆ ಹೆಸರು ಗಳಿಸಿರುವಂಥವ್ರು, ಬಹಳ ನಿಷ್ಠೆ ಇರುವಂಥವ್ರು. ನಿಜಕ್ಕೂ ಒಳ್ಳೆ ಕೆಲಸ ಆಯಿತು. ಈ ನಾನು ಹೇಳ್ತಾ ಇದ್ದೀನಲ್ಲ, ಸತ್ಯ ಒಂದು ಸರಿ ಹೊರಗಡೆ ಬಂದುಬಿಡಬೇಕು. ಅದೆಲ್ಲ ಒಂದು ಕಡೆಗೆ ಜನರ ಭಾವನೆಗಳಿಗೆ ಧಕ್ಕೆ ಬರಂಗೆ ಆಗ್ಬಿಡಬಾರ್ದು. ಒಂದು ಸರಿ SIT ನೀವು ಹೇಳಿದ್ರೆ ತಾನೆ, ಎಲ್ಲರ ಆಗ್ರಹ ಇತ್ತು, SIT ರಚನೆ, ಸರ್ಕಾರ SIT ರಚನೆ ಮಾಡಾಯಿತು. ಈಗ ಅದರ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH